ನಮ್ದಕ್ಕೆ ಇವಾಗ ಹೋಗ್ತೀವಿ, ನಿಮ್ದಕ್ಕೆ ನಾವು ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ನಿಮ್ದಕ್ಕೆ ಮಾಡಿದ ಅವಮಾನಗಳನ್ನ ನಾವು ಒಂದು ಬಿಡೋದಿಲ್ಲ. ನಾವು ಗೌರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದೇ ಇಲ್ಲ. ಇದಕ್ಕೆ ಏನು ಮಾಡೋದು ಇವಾಗ? ಇದಕ್ಕೆ ಅವ್ರ ಅಪ್ಪಂಗೆ ಹೇಳ್ಬೇಕು. ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ಅಮ್ಮನ ಕಡೆಯಿಂದ ತಪ್ಪಿಸ್ಕೊಂಡು ಚಲೋ ಆಯ್ತು. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ತುಂಬಾ ದಿನದಿಂದ ವಿಡಿಯೋ ಹಾಕಿದ್ದಿಲ್ಲ, ಯಾಕಂದ್ರೆ ನಾನು ನಮ್ಮೂರು ಜಾತ್ರೆಗೆ ಹೋಗಿದ್ದೆ. ಗ್ರಾಮ ದೇವತೆ ಜಾತ್ರೆ ಇತ್ತು, ಹಂಗಾಗಿ ವಿಡಿಯೋ ಹಾಕಕ್ಕಾಗ್ಲಿಲ್ಲ. ಇನ್ ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಸಾರಿ, ನಿಮ್ಗೆಲ್ಲ ಕ್ಷಮಿಸಿ ತಪ್ಪಾಗಿದ್ರೆ. ತುಂಬಾ ಜನ ಕಾಯ್ತಾ ಇದ್ದೀರಿ ವಿಡಿಯೋಗೋಸ್ಕರ ಅಂತ ಗೊತ್ತಾಯ್ತು. ಬಟ್ ಊರಲ್ಲಿ ಹೋದ್ರೆ ಗೊತ್ತಲ್ಲ, ಏನು ಕೆಲಸನೇ ಆಗೋದಿಲ್ಲ. ಸೊ ಹಂಗಾಗಿ ವಿಡಿಯೋಗಳನ್ನ ಹಾಕಕ್ಕಾಗಿಲ್ಲ. ಜಾತ್ರೆ ಮಾತ್ರ ತುಂಬಾನೇ ಚೆನ್ನಾಗಾಯ್ತು. 9 ವರ್ಷಕ್ಕೊಮ್ಮೆ ಆಗುತ್ತೆ ನಮ್ಮ ಊರಲ್ಲಿ ಜಾತ್ರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಾಯ್ತು. ಅದನ್ನ ಒಂದು ವಿಡಿಯೋನಲ್ಲಿ ಹಾಕ್ತೀನಿ, ಹೇಗೆ ಆಯ್ತು ಏನು ಅಂತ. ಗೌರಿ ಹೊಂಟೇನವ? ಮರೆ ಸ್ವಲ್ಪ ಹೋಗಿ ಬರ್ತೀನಿ, ಮನೆ ಕಡೆ ಹೋಗಿ ಮತ್ತೆ ಸಾಯಂಕಾಲ ಬರ್ತೀನಿ. ಈಗ ಅಡಿಗೆ ಎಲ್ಲ ಆಗೈತಲ್ರಿ? ಸಿಂಗಾರಪ್ಪನ ಕೈ ಹಾಕಿ ಕೊಟ್ಟು ಕಳಿಸ್ತೀರೇನ? ಸರಿ ನಮ್ಮ ಮನೆ ಹೋಗಿ ಬಾ ಹಂಗಾರ. ಪಾಪ ನಿನ್ನೆಯಿಂದ ಇಲ್ಲೇ ಅದಿ ನೀನು, ಹೋಗಿ ಬಾ ಆಯ್ತಾ? ಪಾಪ ಹುಡುಗಿ ನಿನ್ನೆಯಿಂದ ಇಲ್ಲೇ ಎಲ್ಲ ಮಾಡೈತಿ. ಭಾಳ ಚಲೋ ನಮ್ಮ ಗೌರಿ. ಯಾರ ಮನೆ ಸಸಿಯಾಗಿ ಹೊಕ್ಕಳೋ ಏನೋ, ಅವ್ರ ಮನೆ ಮಾತ್ರ ಭಾಳ ಚಂದ ಇರ್ತೈತಿ. ಎಲ್ಲಾರನು ಒಂದೇ ತರ ನೋಡ್ಕೊತೈತಿ. ಸಿಂಗಾರಪ್ಪ, ಸಿಂಗಾರಪ್ಪ ಅಮ್ಮರ ಕರೆದ್ರಿ? ಹ್ಞೂನಪ್ಪ. ಹೋಗಿ ಇದನ್ನ ಕೊಟ್ಟು ಬರ್ತೀಯನಪ್ಪ ಊಟದ್ದು. ಸರಿ ಅಮ್ಮರ, ಕೊಟ್ಟು ಬರ್ತೀನಿ. ಆಶಾ ಏನೈತಿ? ಅವ್ರು ಬಂದು ಕುಂತ ಬಿಟ್ಟಾರ ನನ್ನ ಮನ್ಯಾಗ. ಅವ್ರು ನೋಡಿರೋ ಹುಡುಗಿನ ತೋರ್ಸ್ ಅಂತ ಅವಸರ ಮಾಡತ್ತ. ಇನ್ನು ಗೌರ್ ಬಂದ್ಲ ಏನಿಲ್ಲ. ಯವ್ವ ಏನ್ ಹೇಳಿ ಯವ್ವ, ನನ್ ಕತಿ ನಾನು ಬಂದಿಲ್ಲಕ್ಕಿನ್ನ ಅಕ್ಕಿಗೆ ಕಾಯಕತ್ತೀನಿ ನೋಡಿ. ಅತ್ತಗೊಮ್ಮೆ ಅದೇನು ಯಾರು ಆರಾಮಿಲ್ಲ ಅಂತ ದಾಖಲೆ ಹೋಗ್ತಾ ಅಂತ. ಅದಕ್ಕೆ ನನ್ನ ಮಗಳನ್ನ ಅತ್ತ ಕಳಿಸ್ಬೇಕು ನೋಡಿ, ಯಾವ ದವಾಖಾನೆ ಏನಂತ ತಿಳ್ಕೊಳಕ. ಅಲ್ಲಿ ಅವ್ರಿಗೆ ಸಿಟ್ಟು ಬಂತವ್ರು ಹೋಗ್ಬಿಡ್ತಾರ. ನನ್ನ ಕಮಿಷನ್ ಇಲ್ಲ, ನಿನಗೂ ದುಡ್ಡಿಲ್ಲ ನೋಡು. ಆಯ್ತಾಯ್ತು, ನಾ ಏನಾರು ಒಂದು ಮಾಡ್ತೀನಿ. ನೀನು ಸುಮ್ಮನೆ ನಾನು ಹೆದರ್ಸ್ಕೊಂಡು ಕುಂದ್ರೆ ಬೇಡ, ಹೋಗಿ ನೀನು. ಅಯ್ಯ ಏನ ಹಿಂಗ ಕೈ ಎತ್ಬಿಟ್ರೆ ನೀನು? ನಾ ಕೈ ಎತ್ತಿನೇನ? ನೀ ಕೈ ಎತ್ತಿದಂಗ ಆಗತೈತಿ. ನಿನ್ ಮಗಳು ನೀನ್ ಹತ್ತೋಟ ಇರೋಬೇಕಿಲ್ಲ. ನಾನು ನಿನ್ಗೇನ್ ಹೇಳ್ಕಸಿದ್ದೆ? ಬರ್ತಾರವ್ರು, ನೀನು ಜೋಪಾನ ಎಲ್ಲ ರೆಡಿ ಮಾಡಂತೇಳಿ. ನೀ ಅದನ್ನ ಮಾಡಕ್ ಆಗಂಗಿಲ್ಲ ಅಂದ್ರೆ ಬರೀ ಗಂಡನ ಹೊಲ ಕಟ್ಟಿನ ಅತ್ತಿನ ಕಪ್ಕೊಂಡ್ರೆ ಇದನ್ನ ಮಾಡ್ಕೊಂತ ಕುಂತೀನಿ ನೀನು. ಅದ ಗೌರಿನ ಮನೆಗೆ ಇಟ್ಕೊಂಡಿದ್ದೆ ಅಂದ್ರೆ ಕೆಲಸ ಬರ್ತಿತ್ತ ನಮ್ಮ ಇಬ್ಬರಿಗೆ. ಅವಾಗ ಇವು ಹೊಳಿಲಿಲ್ಲ ನನಗಿಂತ ಅದೆಲ್ಲ ಆಗತ್ತ ಅಂತ ಹೇಳಿ. ಅದ್ರಾಗ ಇನ್ನೊಂದ್ ಏನಾಗೈತೆ ತನ್ನ ಪಾತಿಗೆ ಎಲ್ಲಿಂದ ವಿಷಯ ಗೊತ್ತಾಗೈತೆ ನಾನು ಬಂದು ನಮ್ಮ ಅತ್ತಿ ಮುಂದೆ ಬೋಳಾಗತ್ ಬಿಟ್ಟ. ನಮ್ಮ ಅವಾಗಿಂದ ವಟ 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 ಹಚ್ಚಳ. ಈಗ ಅವ್ರು ಬಂದಾಗ ಏನಂತ ಅಂತ ಅದೊಂದು ಚಿಂತೆ ಆಗೈತೆ ನನಗೆ. ಈಗ ಹೆಂಗಾರ ಊಟ ಮಾಡಿ ಮೇಲೆ ಮಂಗಸ್ಬಿಡ್ತೀನಿ ಆಕಿನ, ಆಮೇಲೆ ಗೌರಿ ವಿಚಾರ ನೋಡ್ಕೊಂತೀನಿ. ಲೇ ಟೈಮ್ 5:30 ಆಗಕ್ ಬಂತು. 6 ಗಂಟೆಗೆ ಆದ್ರೆ ಅವ್ರು ಹೋಗ್ಬಿಡ್ತಾರೆ, ಇನ್ನ ದೂರ ಹೊತ್ತಂತ ಹೇಳಿ. ನೀ ಮಾತಾಡ್ಕೊಂತ ನಿಂತ್ರ ನನ್ನ ತಲೆ ಒಳಗಿಲ್ಲ. ಮತ್ತೆ ನೀ ಹೋಗು, ನಾ ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ. ಮಂಜುಳಾ, ಮಂಜುಳಾ ಏನ್ ಮಾಡ್ತೀವೋ? ನಾನು ಅಂತೂ ಸಿಗಾಕಿಸ್ತೀನಿ. ಅವ್ರು ನೋಡಿರ ಬರ್ಗೆಟ್ಟಾರತೆ. ಹುಡುಗಿನ ತೋರ್ಸು. ಅಯ್ಯೋ ಏನ್ ಮಾಡ್ಲಿ ಇವಾಗ? ಏನು ತೋರಿಸ್ತಾನೆ ಇಲ್ಲ. ಏನಮ್ಮ? ಲೇ ಆಕಿ ಗೌರಿ ಎಲ್ಲದ ಹಾಳಾಗಿ ಹೋಗಿ ಹೋಗಿ ಬಂದಿತ್ತು. ಯಾವ ದವಾಖಾನಿ ಅಂತ ಕೇಳ್ಕೊಂಡು ಹೋಗಿ ಬರ್ಬೇಕಿಲ್ಲ ಒಂದಿಟ್ಟ ಕರ್ಕೊಂಡ್ ಬರೋಗು. ಇಲ್ಲ ಅಂದ್ರೆ ಕುತ್ತಿಗೆ ಬರ್ತೈತಿ ನೋಡು. ಅವ ನಾನೊಂದು ಐಡಿಯಾ ಕೊಡ್ಲ ನಿಂಗ? ಯಾ ಐಡಿಯಾ ಕಿತ್ತೋಗಿರೋದು? ನಿಮ್ಮ ಐಡಿಯಾಗಳು ತಗೊಂಡ್ರೆ ನಾನು ಇಲ್ಲ ಕುಂದಿರ್ಬೇಕಾಗತ್ತೆ. ಏನ್ ಹೇಳ? ಅಲ್ವಿ ಈಗ ಅವ್ರೇನ್ ಗೌರಿ ನೋಡ್ಯಾರನೆ? ಇಲ್ಲ ಹೌದಿಲ್ಲ? ಹೌದು, ನೋಡಿಲ್ಲ ಅವ್ರು. ಅಲ್ಲ ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀವಿ? ಅವ್ರ ತಂಗಿನ ಕುಂದರ್ಸಲ. ಅಲ್ಲೇ ನಾಳೆ ಮದುವೆ ಆಗೋ ಟೈಮ್ದಾಗ ಆಕಿನ ಬೇರೆ ಈಕಿನ ಬೇರೆ ಅಂತಂದ್ರೆ ನೀ ಅದ್ರ ಚಿಂತೆ ಬಿಡು. ನಾ ಅದಂತ ಹೆಂಗಾರ ಮಾಡ್ತೀನಿ. ಈಗೇನು ಅವ್ರು ಬಂದು ಹೋಗೋ ಮಟ ಹೂ ಅನ್ಬೇಕು. ರೆಡಿ ಮಾಡಿ ಕುಂದರ್ಸಲ. ಏನಾಗಲ್ಲ ಈಗ? ನೀ ಹೇಳೋದು ಕರೆ ಐತಿ, ಆದ್ರೆ ಮದುವೆಗೆ ಎಡವಟ್ಟ ಆಗ್ಬಾರ್ದಲ್ಲ ಅಂತ. ನೋಡ್ವಾ, ಈಗ ನಾನು ಹೊಕ್ಕಿನ, ನಾ ಹೋಗಂಗಿಲ್ಲ ಅನ್ನಲ್ಲ. ನಾನೀಗ ಹೋಗ್ತೀನಿ, ಎಲ್ಲೇ ದವಾಖಾನಿ ಏನಂತ ಹೇಳಿ ನೋಡ್ಕೊಂಡ್ ಬರ್ತೀನಿ. ನಾ ಒಂದು 500 ರೂಪಾಯಿ ಕೊಡು. 500 ರೂಪಾಯಿ ಅದಕ್ಕೆ? ಈಗ 300 ರೂಪಾಯಿ ಐಡಿಯಾ ಹೇಳಿದ್ದಕ್ಕೆ 200 ರೂಪಾಯಿ ಹೋಗಿ ಬರಕ. ಹಂಗ ನೀ ಟ್ರಿಪ್ಗೆ ಹೋಗಲ್ಲನ? ಅದೇ ಟ್ರಿಪ್ಗೆ ಆಮೇಲೆ ಈ ಕೊಡ 500 ರೂಪಾಯಿ ಅಷ್ಟೇ. ಎಂತ ಟೈಮ್ದಾಗ ಹೆಂಗ್ ತಮ್ಮ ಉಪಯೋಗ ಪಡ್ಕೊಂತಾರ ನೋಡಿ. ಎಂತ ಮಕ್ಕಳು ಇಟ್ಟವನು ನನ್ನ ಹೊಟ್ಟೆಗೆ. ಬುದ್ಧಿ ಎಲ್ಲಿಂದ ಕಲ್ತಿರಣ? ಅವ ನಿನ್ನಿಂದಾನ ಕಲ್ತಿದ್ದು. ತಗೊಂಡ್ ಸಿಟಿ ಅತ್ತ. ಥ್ಯಾಂಕ್ ಯು ಮಮ್ಮಿ. ಈಗ ಹೋಗಿ ಬರ್ತೀನ. ಮತ್ತೆ ನನ್ನ ಟ್ರಿಪ್ಪಿಗೆ ಮರಿಬೇಡ. ಎಷ್ಟು ಒಳ್ಳೆ ಐಡಿಯಾ ಕೊಟ್ಟಿನಿಲ್ಲ ನನಗೆ. ಇನ್ನು ಪ್ರೆಸೆಂಟ್ ಏನು ಪ್ರಾಬ್ಲಮ್ ಐತೆ ಅದರಿಂದ ಸಾಲ್ವ್ ಮಾಡ್ತೀನಿ ಅಷ್ಟೇ. ಸಾಲ್ವ್ ಮಾಡ್ತೀವೋ ಏನ್ ಸಿಗಾಕ್ಸ್ತೀವೋ ಮಾತಾಡ್ಕೊಂತ ನಿಂದ್ರೆ ಬೇಡ. ಹೋಗಿ ಬರೋದು ಬಡ ಹೋಗು. ಅಬ್ಬಾ ಅವಾಗಿಂದ ಚುಟ್ಟು ಅನ್ನಕತ್ತಿದ್ದು ಬಾಯಿ ಐಸ್ ಕ್ರೀಮ್ ತಿನ್ಬೇಕಂತೇಳಿ. ಹೋಗ್ಬೇಕಾರೆ ಐಸ್ ಕ್ರೀಮ್ ತಗೊಂಡು ಗಾಡ್ಯಾಗ ಹೋಗಿ ಬರ್ತೀನಿ ಆಟ ಮಾಡ್ಕೊಂಡು. ಎಲ್ಲಿ ನಡ್ಕೊಂತ ಹೋಗ್ಲಿ? ಇವ ಕಾಲೆಲ್ಲ ನೋವಾಗತ್ತಾವ. ಹೌದಲ್ಲ, ಈಕಿ ಹೇಳೋದು ಖರೇನ ಐತಿ. ಆಕಿ ಬರೋ ಮಟ್ಟ ಈಕಿನ ಯಾಕೆ ಕುಂದಿಸ್ಬಾರ್ದು? ಅಂಜಲಿ, ಮಗಳ ಅಂಜಲಿ, ಈಕಿನೊಂದಿಟ್ಟು ಮ್ಯಾಲೆ ಕೆಳಗೆ ಹೋಗಿನಿ. ಮಗಳ ಅಂಜಲಿ, ಏನ್ ಮಾಡಾಯ್ತಿವ? ಚಿಕ್ಕಮ್ಮ ಬಾಂಡೆ ತಿಕ್ಕಾಕತ್ತಿದ್ನಿ. ಅಯ್ಯೋ ಬಾಂಡೆಗೆ ಒಂದು ಬ್ಯಾಡವಾ, ಬಿಸಿಲು ಬಾಳ ಐತಿ. ನಡಿ ಒಳಗ್ ನಡಿ. ಬಾ ಮಾತಾಡೋದೈತಿ ಬಾ ನಿನ್ ಜೋಡಿ. ಏನೋ ನನ್ ಚಿಕ್ಕಮ್ಮಗ ನನ್ ಮೇಲೆ ಇಷ್ಟೊಂದು ಪ್ರೀತಿ ತಿಕ್ಕಾಕತ್ತಿತ್ಲ. ಅಕ್ಕ ಬಂದಿಲ್ಲ, ಆಕಿನ್ ಕರ್ಕೊಂಡ್ ಬಾ ಅಂತ ಏನ್ ಸಮಾಚಾರ ಇಕ್ಕಿದೆ? ಚಿಕ್ಕಮ್ಮ ಇನ್ನೇನ್ ಬಾಂಡೆ ಬಾಳಿಲ್ಲ, ಸ್ವಲ್ಪ ಅದ ತಿಕ್ಕೊಂಡ್ ಬಂದ್ಬಿಡ್ತಿದ್ನಲ್ಲ. ಅಯ್ಯೋ ಬ್ಯಾಡವಾ, ಕೈಯೆಲ್ಲ ಮಶಿ ಆಗತ್ತ. ಏನ್ ಬೇಡ, ಬಾ. ನಂದು ಹೊಸ ಸೀರೆ, ಮಣ್ಣಿ ರೇಷ್ಮೆ ಸೀರೆ ಅವ. ಇದನ್ನ ನಾವು ನೋಡ್ಲೇನ ಅಂತಿದ್ದಲ್ಲ, ಉಡಾಕಂತ ಬಾ. ಈಗೇನ್ ಚಿಕ್ಕಮ್ಮ? ಈಗೇನ್ ಸೀರೆ ಉಡ್ದ? ಏನೈತ್ ಮನ್ಯಾಗ ಈಗ? ಅದು ಏನಂತಂದ್ರ, ಈಗ ಗಂಡಿನ ಕಡೆ ಬರಾಕತ್ತಾರ ಅಂತ ಹೇಳಿದ್ನಲ್ಲ, ನಿಮ್ಮ ಅಕ್ಕ ಬೇರೆ ಬರವಳು. ಅದಕ್ಕ ನಿಮ್ಮ ಅಕ್ಕ ಬರುತ್ತಾನ, ನೀ ರೆಡಿಯಾಗಿ ಕುಂದರ. ಬಂದ ತಕ್ಷಣ ಹೆಂಗೋ ನಿಮ್ಮ ಅಕ್ಕನ ಮದ್ವೆ ಅಂತ ಹೇಳಿ ಹುಡುಗಿ ಅಂತ ಹೇಳಿ ತೋರಿಸ್ಬಿಡ್ತೀವಿ ಅಷ್ಟ. ಹುಡುಗ ಬಾಳ ಶ್ರೀಮಂತದನ, ಒಬ್ನ ಹುಡುಗ.
ಅದೇ ಅವ ನಿನ್ನ ಒಪ್ಪಿಂದ ಅಂದ್ರೆ ನಿನಗೂ ಚಲೋ ಅಲ್ಲನ. ನೀನು ಓದ್ಬೇಕು ಅನ್ಕೊಂತಿ, ಫಾರಿನ್ ಟ್ರಿಪ್ ಮಾಡ್ಬೇಕು ಅನ್ಕೊಂತಿ, ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ಜಾಬ್ ಮಾಡ್ಬೇಕು ಅನ್ಕೊಂತಿ. ಮತ್ ನಾಳೆ ನಿನಗೂ ಎಲ್ಲ ಹೆಲ್ಪ್ ಆಗುತ್ತಲ್ಲ ಅದಕ್ಕೆ. ಚಿಕ್ಕಮ್ಮ, ನನಗೆ ನೀ ಇಷ್ಟ ಇಲ್ಲ ಹೇಳ್ಬೇಕಂದ್ರ. ನಂಗೆ ಅಕ್ಕನ್ ಕೊಡೋದ ಇಷ್ಟ ಇಲ್ಲ ಅಂತದ್ರಾಗ ನನ್ನೇನು. ಇವಾಗ ನೀ ಬರ್ತೀಯೋ ಅಥವಾ ನಿಮ್ಮ ಅಕ್ಕಗ ಬರಿ ಕೊಡ್ಲೆ ಬಂದ್ಮೇಲೆ? ಅದು ಅದು ಸರಿ, ನೀ ಏನು ಮಾಡ್ಬೇಡ ಅಕ್ಕಗ. ಹಂಗ ಬಾಯಿ ಮಾತಿಲ್ಲ ಹೇಳಿದ್ರೆ ಕೇಳಂಗಿಲ್ಲಲ್ಲ, ನೀವು ಪ್ರೀತಿಯಿಂದ ತೋರಿಸಿದ್ರೆ. ಸರಿ ಚಿಕ್ಕಮ್ಮ, ಆಗ್ತೀನಿ. ಲಗು ಹೋಗಿ ರೆಡಿ ಆಗ. ಹೋಗಿ ಪ್ರೀಮಿಯರ್ ಮನೆಯಿಂದ ಅವ್ರನ್ನ ಕರ್ಕೊಂಡ್ ಬರ್ತಾನೆ ನಿಂದ್ರು. ಅತ್ತೆ ಅತ್ತೆ, ಏನ್ ಸುಮ? ಅತ್ತೆ, ನನ್ಗೆ ಇವತ್ತು ಶಾಪಿಂಗ್ ಹೋಗ್ಬೇಕು ಅನ್ಸ್ತಿದೆ. ಅದಕ್ಕೆ ನಾನು ಮಾರ್ಕೆಟಿಗೆ ಹೋಗ್ಬೇಕು. ಮತ್ತೆ ಎಲ್ಲಿ ನನ್ನ ಅಸಿಸ್ಟೆಂಟಾ? ಅಯ್ಯೋ, ನಮ್ಮ ಅವ್ನ ಕಿವಿ ತುಂಬಾ ಕತ್ತಾಳ. ಮುಗೀತು, ಈಕಿನ ಮಾತು ಕೇಳಿ ನಮ್ಮ ಅವ್ವ ಆಕಿ ನಿಂಬಲ್ಲ ಕಳಿಸ್ತಾಳೆ. ಅಸಿಸ್ಟೆಂಟಾ ಯಾರೇ? ನಿನ್ ಮಗ ಅತ್ತೆ. ಲೈ, ಅತಿ ಮಾಡಕತ್ತೀನಿ ನೋಡಿ ನೀನು. ಏನ ಎಟ್ಟಿರ್ಬೇಕಟ್ಟಿರ್ಬೇಕವಾ, ಇಷ್ಟನ್ನ ಮಾಡುದು ತೀರ. ಅತ್ತೆ, ಇದೊಂದು ಚಂದ ಮಾಡ್ತೀನಿ ನೋಡು. ಏನಾಯ್ತು ಇವಾಗ? ಎದಕ್ ಬೇಕಮ್ಮ ಈಗ? ನನ್ನ ಮಾರ್ಕೆಟಿಗೆ ಡ್ರಾಪ್ ಮಾಡೋದು, ಆಮೇಲೆ ಪಿಕಪ್ ಮಾಡೋದು, ಇವ್ ಎರಡು ಕೆಲಸ ಮಾಡಿಬಿಡೋಣ. ಸರಿ ಸುರೇಶಾ, ಸುರೇಶಾ. ನಾನ್ ಮತ್ತೆ ಹೋಗ್ಬೇಕಾ ಇದ್ರ ಹಿಂಬಲ್ಲ? ಒಂದ್ ವರ್ಷ ಈಕಿನ ಕಾಟ ತಪ್ಪಂಗಿಲ್ಲಲ್ಲಪ್ಪ ನಂದು. ಹಾಮ ಹೇಳು. ಯಾಕೆನೋ ಮಾರ್ಕೆಟಿಗೆ ಹೋಗ್ಬೇಕಂತ ನೋಡಪ್ಪ, ಒಂದಿಟ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೇಕಂತ. ಹೋಗು. ಅಲ್ಲಮ್ಮ, ಇಲ್ಲಿ ಬಸ್ ಹತ್ತಿದ್ರೆ ಅಲ್ಲೇ ಹೋಗಿ ಇಳ್ತಾಳ, ಅಲ್ಲಿ ಬಸ್ ಹತ್ತಿದ್ರೆ ಇಲ್ಲಿ ಬಂದು ಇಳ್ತಾಳ. ಈಗ 4 ಗಂಟೆಗೆ ಒಂದು ಬಸ್ ಐತಿ, ಹೋಗಂತ ಹೇಳು. ನಂದು ಬೇರೆ ಕೆಲಸ ಐತಿ. ನಾವು ಇವತ್ತು ಕ್ರಿಕೆಟ್ ಆಡ್ಬೇಕಂತ ನಾವೆಲ್ಲ ಪ್ಲಾನ್ ಹಾಕೊಂಡಿವಿ. ನೀ ಹೋಗತ್ತ ಮಗ, ಹಂಗನ್ಬಾರ್ದು, ಹೋಗು. ಮಾವ, ರೂಲ್ ನಂಬರ್ 1 ಏನು ಹೇಳು? ನಾ ಏನ ಕೆಲಸ ಹೇಳಿದ್ರು ನೀನು ಅಲ್ಲನ್ನ ಹಂಗಿಲ್ಲ. ಬಾ. ಅಲ್ಲೋ, ರೂಲ್ ಮಾಡಿದ್ ನೀನ, ಈಗ ನೀನ ಹಿಂಗಂದ್ರ ಹೋಗು. ಇಬ್ರು ಜೋಡಿ ಮೇಲೆ ಹೊಂಟ್ರ ಪಾರ್ವತಿ ಶಿವ ಕಣ್ಣಂಗ್ ಕಾಣ್ತಾರ. ನಂದನ್ ಎದುರು ಬೀಳ್ತೈತಿ. ಇವ್ ಯಾಡು ಜಗಳ ಮಾಡೋದು ಬಿಟ್ಟು ಒಂದಾಗಿ ಗಂಡ ಅಂತ ಯಾವಾಗ ಅಕ್ಕವು ಮದ್ವೆ ಯಾವ ಮಾಡ್ಕೊಂತಾವು ಅನಿಸ್ಬಿಟ್ಟೈತಿ ನೋಡು. ಅದ್ಕೆ ಬಂದ್ಲವ ಈಕಿ. ಅಲ್ಲ ಅದ್ಕೆ, ಈಕಿನ ಯಾಕ ನಮ್ ಸುರೇಶನ್ ಜೋಡಿ ಅಡ್ಡಾಡಕ್ ಬಿಡಕತ್ತಿ? ಮತ್ತೆ ಯಾರ ಜೋಡಿ ಅಡ್ಡಾಡಕ್ ಬಿಡಬೇಕಿತ್ತವ? ಅಲ್ಲ, ನಾಳೆ ಹುಡುಗರು ಹಿಂಗ ಅಡ್ಡಾಡಿ ಪ್ರೀತಿ ಪ್ರೇಮ ಅಂತೇಳಿ ಇಬ್ರು ಮದ್ವೆ ಮಾಡ್ಕೊಂತೀನಿ ಅಂದ್ರೆ ಏನ್ ಮಾಡ್ತೀಯಾಗ? ಮಾಡಿದ್ರಾತು. ಅಯ್ಯ, ಅದೇಂಗತ್ತಿಗೆ? ಅಲ್ಲ, ಆಕಿ ಆ ಜಾತಿ ಆ ಕುಲ ಅನ್ನೋದು ಏನು ಗೊತ್ತಿಲ್ಲ. ಹೋಗಿ ಹೋಗಿ ಅಕ್ಕಿಗೆ ನೀ ಮದ್ವೆ ಮಾಡ್ತೇನ? ಒಂದ್ ಸ್ವಲ್ಪ ನಮ್ ಜಾತಿ ಒಳಗೆ ನೀವು ತಗೊಂಡ್ ಬಂದು ಮದ್ವೆ ಮಾಡಕ್ ಕಲಿ ನೀನು. ಏನ್ ಜಾತಿ ಕುಲ ಏನು ಗೊತ್ತಿಲ್ಲ, ಏನಿಲ್ಲ. ನೋಡ್ವಾ, ನೀ ಇದ್ರಾಗ ತಲೆ ಹಾಕಕ್ ಹೋಗ್ಬೇಡ. ನೋಡ್ವಾ, ನಮ್ದಂತೂ ದೊಡ್ಡ ಮನೆತನ ಐತಿ. ಆ ಮನೆತನದ ಹೆಸರು ಹಾಳು ಮಾಡಕ್ ಹೋಗ್ಬೇಡ. ನೋಡು, ಅನ್ನೆಲ್ಲಿದಾನ? ನಿಮ್ಮ ಅಣ್ಣ ಒಳಗದ ನೋಡು. ಸಣ್ಣಗಿರಗಿಲೆ ನಮ್ಮ ಅಣ್ಣ ನನ್ನ ಮಗಳನ್ನ ತಗೊಂತೀನಿ ಅಂದಿದ್ದ. ಈಗ ಯಾವಕ್ಕೆ ಬಂದಾಳ ಅಂತೇಳಿ ನನ್ನ ಮಗಳನ್ನ ಈ ಮನೆ ಸಸಿ ಮಾಡ್ಲಾರ್ದ ಬಿಡ್ತೀನಿ. ಇಷ್ಟೆಲ್ಲ ಆಸ್ತಿ ಕೈ ಮೀರಿ ಹೋಗುವಂಗ್ ಮಾಡ್ ಬಿಡ್ತೀನಿ ಅಂತಿಕೊಂಡ್ರಿ ನಿಮ್ಮನ್ನ. ಈಕ ಯಾರು ಗೊತ್ತನ್ರಿ? ನನ್ ಗಂಡನ ದೊಡ್ಡಪ್ಪನ ಮಗಳಿಕಿ. ಈಕಿನ ಎಟ್ಟ ದೂರ ಇರ್ಲಿ ನಾನು, ಕಿಲಾಪತಿ ಮಾಡಕ್ ಮಾತ್ರ ಓಡಿ ಬಂದ್ಬಿಡ್ತಾ. ಈಗ ಏನ್ ಕಿಲಾಪತಿ ಮಾಡ್ತಾಳೋ ಏನು? ಬಂದಂತ್ರು ಬರಿಗಾಯಿ ಬೈಲಿ ಅಂತ ಇವತ್ತು ಹೋಗಿದ್ದ ನೋಡಿಲ್ಲ ನಾ ಈಕಿನ. ಏನಾರ ಒಂದ್ ತಗೊಂಡ್ ತಗೊಂಡ್ ಹೋಗ್ಲಿ ಬೇಡನಲ್ಲ, ಆದ್ರೆ ಕಿಡ್ಡಿ ಹಚ್ಚಿ ಹೋಗುದಿರ್ತಾವಲ್ಲ ಇಂಥವ್ನ ಆಜ್ಞಾರ, ಅವು ಯಾವಾಗ ಸಿಡಿತಾವನ. ಈಗ ಒಂದ್ ದಿನ ಬಂದ್ ನನ್ ಗಂಡನ ತೈ ತಿಂತಾಳ, ಇನ್ನೊಂದ್ ವರ್ಷ ಗಂಟ್ಲೆ ಇನ್ನೊಂದ್ ವರ್ಷಕ್ಕೆ ವಾಪಸ್ ಬರೋ ಮಟ್ಟ ನನ್ ಗಂಡ ಅದನ ಹಾಡ ಅದೇ ರಾಗ ಅದೇ ಎಲ್ಲ. ಬಾ ವಾ ಬಾ, ದಿನ ಮೇಲೆ ಬಂದು ಮಗಳನ್ನ ಕರ್ಕೊಂಡ್ ಬರ್ಲಿಲ್ಲ? ಅಯ್ಯೋ ಮಾವ, ಈಗಿನ ಮಕ್ಳಿಗೆ ಏನ ಬರೀ ಸ್ಕೂಲ್ ಕಾಲೇಜ್ ಅಂತೇಳಿ ತಿರುಗ್ತಿರ್ತಾವ. ನಮ್ ಜೋಡಿ ಬರ್ತಾವನ ಬರೀ ಓದಿದಪ್ಪ. ಅಕ್ಕಿ ಅಂತೂ ಓದಿ ದೊಡ್ಡ ನೌಕರಿ ತಗೋಬೇಕಂದ್ ಮಾಡ. ಮತ್ತ ಈ ಮನ್ತನಗ ಸರಿ ಹೋಗಂಗ ಆಗ್ಬೇಕಲ್ಲ ಮತ್ತೆ. ಹಾ, ಈಗಿನ ಹುಡುಗರು ಓದು ನಮ್ಮ ವಯಸ್ಸಿನಾಗೆಲ್ಲ ಓದುದೆಲ್ಲ ಏನ್ ಮಾಡಿದ್ದಿಲ್ಲ. 7ನೇ ಮುಗಿಸಿದ್ ಸಾಕು, ಒಂದ್ ಯಾವ್ದಾರ ಒಂದ್ ಕೆಲಸ ಮಾಡಕ್ ಹೋಗಿದ್ವಿ. ಈಗಿನಾರ ಹಂಗಲ್ಲ, ಡಿಗ್ರಿ ಮುಗಿಸಿದ್ವಿ 7ನೇ ಮುಗಿಸಿದಂಗ ಆಗತ್ತ. ಕಲೀಲ್ ಬಿಡು, ಚಲೋ ತಂಗ್ ಕಲಿಯಾಕತ್ತ ಅಂತಂದ್ರ. ಏನ್ ಮಾಡಾಕತ್ತಾಳ ಈಗ? ಮತ್ತೇನೋ ಅಂತಾರಪ್ಪ, BA BCom BA ಅಂತಾರಪ್ಪ. ನಂಗೂ ಅಷ್ಟು ಗೊತ್ತಿಲ್ಲ. ಯಾಕೋ ನಾ ಬಂದಿದ್ದು ಅದಕ್ಕೆ ನಮಗೆ ಇಷ್ಟ ಇಲ್ಲ ಅಂತಿತ್ತ. ಯಾಕೆ ಚಾನ ತಂದ್ಕೊಡೋವಳು. ಯಾಕೆ ಬಂಗಾರಿ, ಹೋಗು ಚಾತರು. ಹಂಗೇನಿಲ್ಲ, ಅದನ್ನು ಈಗ ಕೆಲಸ ಮಾಡೋದಿಲ್ಲಲ್ಲ, ನೀ ಬಂದಿದ್ದೆ ನೋಡಿಲ್ಲ ಅನ್ಸುತ್ತೆ. ಅಯ್ಯೋ, ಅದಂಗ್ ನೋಡ್ರಿಂಗಿಲ್ಲನ, ಬಕ್ಕಲ್ದಾಗ ನಾನು ಮಾತಾಡ್ಸ್ಕೊಂಡ್ ಬಂದಿನಿ ಈಕಿನ. ಏನ್ ಮಾಡುದು, ನಮ್ಮವ್ ಇದಿದ್ಲಂದ್ರ ಬಾಳ ಬಂಗಾರದಂಗ್ ನೋಡ್ಕೊಂತಿದ್ಲ ನಮ್ಮನ್ನ. ಏನ್ ಮಾಡುದು, ಅದಕ್ಕೆ ಅಮ್ಮ ಯಾಕೋ ನಮ್ಮನ್ನ ನೋಡ್ಕೊಳ್ಳೋದೇ ಇಲ್ಲ. ನಾವೇನ್ 10 ಜನ ಅದೇವನ, ಒಬ್ಬೇಕಂತೂ ಓಡೋಗ್ಯಾಳ. ಇರೋಕೆ ನಾನು ಒಬ್ಬಕ್ಕೆ. ಆಕಿಂದೆ ಹೆಸರು ಒಟ್ಟ ಎತ್ತಬೇಡ ನೋಡಿ ನೀನು. ಹೆಸರು ಎತ್ತಿದ ನನ್ನ ಮೈ ಉರಿತೈತಿ. ಇರ್ಲಿ, ಆಗಿದೆ ಹಾಕಿತ್ತೇನು ತಂಪತ್ನಾಗ. ಮತ್ತ ಹೇಳ್ವಾ ಏನತ್ತ? ಅಲ್ಲನ, ಸಣ್ಣಕಿರಕಿಲೆ ನನ್ನ ಮಗಳ ಈ ಮನಿ ಸಸಿ ಅಂತಂದ ಅಂದಿದ್ಯಾಗ. ಮತ್ತ ಏನ್ ಮಾಡಿದ್ಯ ಅದನ್ನ? ಅಂದಿನಿ ನೋಡು. ಯಾಕಂದ್ರ ಆಗೇನೋ ನಮ್ಮ ಲೆಕ್ಕಕ್ಕೆ ಹೆಂಗ ಅನಿಸ್ತಿತ್ತು ಹಂಗ ಮಾಡ್ತಿದ್ದೆ. ಈಗ ಮಗನ ಒಪಿನಿಯನ್ ತಗೋಬೇಕಲ್ವಾ, ಅವ್ ಹೆಂಗಂತಾನ ಹಂಗ. ಸುಮ್ಮನೆ ಈಗ ನಾನು ಹ್ಞೂ ಅನ್ಬೇಕು, ಅವ ಒಲ್ಲೆ ಅನ್ಬೇಕು, ನಾಳೆ ನಿನ್ ಮಗಳ ಜೀವನಕ್ಕೆ ಅಡ್ಡಿ ಆಗ್ಬಾರ್ದಲ್ಲ. ಒಂದ್ ಮಾತು ಅವನು ಕೇಳ್ತೀನಿ. ಅಲ್ಲನ್ನ, ಕುಲ ಗೋತ್ರ ಇಲ್ಲಿದ್ದ ಮನಿಗ್ ತಂದು ಇಟ್ಕೊಂಡ್ರಿ. ಮತ್ತ ಕುಲಾನ ಬಿಟ್ಟು ಮಾಡಕ್ಕಾಗತ್ತನ? ನೋಡ್ವಾ, ಕುಲ ಬಿಟ್ಟಂದ್ರೂ ನಾ ಎಲ್ಲಿ ಹೋಗಿ ಸರಿಯಂಗಿಲ್ಲ. ನೀ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ನೋಡು, ಟೈಮ್ ಬರ್ಲಿ, ಏನ ನಿರ್ಧಾರ ತಗೋಬೇಕು ತಗೊಂತೀನಿ. ಸರಿ ಅಣ್ಣ. ಮತ್ತ ಗೋಧಿ ಬಂದೈತೇನ? ಜೋಳ ಗೋಧಿ ಈ ಸಲ ಹಾಕೇ ಇಲ್ಲ? ಹಾಕಿಲ್ಲ. ಸುರೇಶಿಗೆ ಹೇಳಿದ್ದೆ ಒಂದೊಂದ್ ಚೀಲ ಕೊಟ್ಟು ಬಾ ಅಂತೇಳಿ. ಏನೋ ಅಣ್ಣ, ಮರ್ತಾನ. ಏನ್ ಮಾಡೋಣ, ಕಾಲೇಜ್ನಾಗ ಕೆಲ್ಸದಾಗ ಗದ್ಲಾಗ ನೋಡ್. ಮತ್ತೆ ಕಳಿಸ್ತಿದ್ರೆ ಕಳಿಸಪ್ಪ, ನಾನೇನು ಒತ್ತಾಯ ಮಾಡಂಗಿಲ್ಲ. ನಾನು ಯಾರು, ನಾನು ಒಬ್ಬಂಟಿ. ಏನಾದ್ರೂ ನಾಳೆಲ್ಲ ನಿನಗಲ್ಲಪ್ಪ.
ನಾಳೆ ನನ್ನ ಮಗಳು ನಿನ್ ಮನಿ ಸೊಸೆ ಆದ್ಲ ನನ್ನ ಆಸ್ತಿ ಅಲ್ಲ ನಿನ್ನ ಆಸ್ತಿನಲ್ಲಪ್ಪ. ತೋರ್ವಾ ಚಾ ತಗೋ. ಚಾ ಚಲೋ ಆಗೈತಿ. ಏನು ಅತ್ತೆಮ್ಮ ಬರೀ ಚಾ ಕುಡಿಸಿ ಅಷ್ಟ ಕಳಿಸ್ತಾ ಅಂತನ, ಅಡ್ಗೆ ಮಾಡ್ತಾಳ ಏನಿಲ್ಲ ಅಂತ. ಅದ್ರಾಗ ಏನೈತಿವ, ಊಟ ಉಂಡು ನಾಳೆಗೆ ಹೋಗ್ಬೇಕಂತ. ಅಲ್ರಿ, ಊಟ ಉಂಡ್ ನಾಳೆಗೆ ಹೋದ್ರೆ ಮಗಳು ಒಬ್ಬಾಕಿ ನಮ್ಮ ಮನ್ಯಾಗ. ಹೋಗ್ಕಳಿ ಯಾಕ ಹೌದಲ್ಲ. ನನ್ನ ಕಳ್ಸಾಕ ನಿಂತಿ ತಗೋನಿ ಅಲ್ವಾ. ಆಸ್ತಿ ಬಗ್ಗೆ ಮಾತಾಡಕತ್ತಿದ್ದಿ, ಮತ್ ನಿನ್ ಗಂಡನ ಆಸ್ತಿ ಏನ ಬ್ಯಾಂಕ್ನಾಗ ಜಪ್ತಿ ಮಾಡ್ಯಾರ ಅನ್ನಕತ್ತಿದ್ರು, ವಿರೋಧನ್ ಮನಿನು ಜಪ್ತಿ ಮಾಡ್ತಾರಂತ ಏನೋ ಸುದ್ದಿ ಬಂತು. ಅಲ್ಲ ನಮ್ಮ ಅತ್ಕೆಮ್ಮ ಯಾವಾಗ್ಲೂ ಮನೆಗೆ ಇರ್ತಾ, ಈ ಸುದ್ದಿ ಯಾವಾಗ ಗೊತ್ತಾಗೈತಿ? ಅದು ಅದು ಅತ್ಕೆಮ್ಮ ಅದು ಯಾಕವ ತಂಗಿ ಏನತ್ತ?